ಇಲಾನ್ ಮಸ್ಕ್, ಜೆಫ್ ಬೆಜೋಸ್, ಬೆರ್ನಾರ್ಡ್ ಅರ್ನಾಲ್ಡ್, ನಾವು ಎಲ್ಲರೂ ಈ ಹೆಸರುಗಳನ್ನು ತಿಳಿದಿದ್ದೇವೆ. ಅವರು ಆಧುನಿಕ ಐಶ್ವರ್ಯದ ಮಹಾವ್ಯಕ್ತಿಗಳು. ಆದರೆ ನೀವು ಎಂದಾದರೂ ಇತಿಹಾಸದಲ್ಲೇ ಅತ್ಯಂತ ಶ್ರೀಮಂತ ವ್ಯಕ್ತಿ ಯಾರು ಎಂದು ಆಶ್ಚರ್ಯಪಟ್ಟಿರಾ? ಇತಿಹಾಸವು ನಮಗೆ ರಾಜರು, ಚಕ್ರವರ್ತಿಗಳು ಮತ್ತು ರಾಣಿಗಳನ್ನು ನೀಡುತ್ತದೆ. ಉದಾಹರಣೆಗೆ ರೋಮನ್ ಚಕ್ರವರ್ತಿಗಳು ಅಥವಾ ರಾಣಿ ವಿಕ್ಟೋರಿಯಾ. ಆದರೆ ಆಶ್ಚರ್ಯಕರವಾಗಿ ಇತಿಹಾಸದಲ್ಲೇ ಅತ್ಯಂತ ಶ್ರೀಮಂತ ವ್ಯಕ್ತಿ ಆಫ್ರಿಕನ್ ರಾಜ ಮಂಸಾ ಮುಸಾ. ಹೌದು, ಮಧ್ಯಯುಗದಲ್ಲಿ ಮಂಸಾ ಮುಸಾ ಅವರನ್ನು ಮಾಲಿಯ ಸಿಂಹ ಎಂದು ಕರೆಯಲಾಗುತ್ತಿತ್ತು. ಅವರು ಕೇವಲ ಒಂದು ರಾಜ್ಯವನ್ನು ಪ್ರಭಾವಿತಗೊಳಿಸಲಿಲ್ಲ, ಅವರಿಗೆ ಬಂಗಾರದ ಮೇಲೆ ನಿಯಂತ್ರಣವಿತ್ತು. ಅವರ ಆಡಳಿತ ಕಾಲದಲ್ಲಿ ಅವರು ಅನೇಕ ಭವ್ಯ ಕಟ್ಟಡಗಳನ್ನು ನಿರ್ಮಿಸಿದರು ಮತ್ತು ಇಂದು ಅವರ ಆಸ್ತಿ ಸುಮಾರು $400 ಬಿಲಿಯನ್ ಮೌಲ್ಯವಿರುತ್ತದೆ. ಈ ವಂಡರ್ ಫ್ಯಾಕ್ಟ್ಸ್ನ ಈ ಎಪಿಸೋಡಿನಲ್ಲಿ ನಾವು ಮಂಸಾ ಮುಸಾ ಯಾರು ಮತ್ತು ಅವರು ಮಾಲಿಯಂತಹ ವಿಶಾಲ ಸಾಮ್ರಾಜ್ಯವನ್ನು ಹೇಗೆ ನಿಯಂತ್ರಿಸಿದರು ಎಂಬುದನ್ನು ಅನ್ವೇಷಿಸುತ್ತೇವೆ. ಈ ಪ್ರಯಾಣವು ಪಶ್ಚಿಮ ಆಫ್ರಿಕಾದ ಮಾಲಿ ಸಾಮ್ರಾಜ್ಯವು ತನ್ನ ಸಂಪತ್ತು ಮತ್ತು ವಿಸ್ತರಣೆಯಲ್ಲಿ ಹೆಮ್ಮೆಗೊಂಡಿದ್ದ ಕಾಲಕ್ಕೆ ನಮ್ಮನ್ನು ಹಿಂತಿರುಗಿಸುತ್ತದೆ. ಮಂಸಾ ಮೂಸಾ ಸುಮಾರು 1280ರಲ್ಲಿ ಜನಿಸಿದರು. ಅವನ ಸಹೋದರ ಅಬು ಬಕರ್ ಅವರಿಗೆ ಮಾಂಸಾ ಎಂಬ ಬಿರುದನ್ನು ನೀಡಲಾಯಿತು. ಇದರ ಅರ್ಥ ರಾಜರ ರಾಜ. ಇದು ಮಾಲಿ ಚಕ್ರವರ್ತಿಗೆ ಮೀಸಲಾದ ಬಿರುದು. ಆ ಸಮಯದಲ್ಲಿ ಅಬು ಬಕರ್ ಸಂಪೂರ್ಣ ಮಾಲಿ ಸಾಮ್ರಾಜ್ಯವನ್ನು ಆಳುತ್ತಿದ್ದರು. ಆದರೆ ಅವರು ಸಾಮಾನ್ಯ ಆಡಳಿತಗಾರರಲ್ಲ, ಅವರಿಗೆ ಸಮುದ್ರದ ಮೇಲೆ ಆಸಕ್ತಿ ಇತ್ತು. ಆ ಆಸಕ್ತಿಯಿಂದ ಅವರು ಅನ್ವೇಷಕ ರಾಜನಾಗಿ ಪ್ರಸಿದ್ಧರಾಗಿದ್ದರು. ಕುತೂಹಲದಿಂದ ಪ್ರೇರಿತನಾಗಿ ಅವನು ಪಶ್ಚಿಮ ದಿಗಂತದಾಚೆಯ ಭೂಮಿಗಳನ್ನು ಕಂಡುಹಿಡಿಯಲು ಹೊರಟನು. ಅವನು ಒಂದು ದಂಡೆಯನ್ನಾರಂಭಿಸಿ ಹಡಗುಗಳನ್ನು ಈ ಅಜ್ಞಾತ ಖಂಡದತ್ತ ಕಳುಹಿಸಿದನು. ಒಂದು ಹಡಗು ಮಾತ್ರ ಹಿಂದಿರುಗಿತು, ಆದರೆ ಅದು ಅವನನ್ನು ತಡೆಯಲಿಲ್ಲ. ಅಬು ಬಕರ್ ಎರಡನೇ ಪ್ರಯಾಣವನ್ನು ಪ್ರಾರಂಭಿಸಿದರು. ಮಾಲಿಯನ್ ಪರಂಪರೆಯ ಪ್ರಕಾರ ಅಬು ಬಕರ್ ತಮ್ಮ ಪ್ರಯಾಣದ ವೇಳೆ ಏನಾದರೂ ತಪ್ಪಾದರೆ ತಮ್ಮ ಸ್ಥಾನವನ್ನು ಪಡೆಯಲು ಯೋಗ್ಯ ಶಾಸಕರನ್ನು ನೇಮಿಸಿದರು. ಅವರು ಸಿಂಹಾಸನಕ್ಕಾಗಿ ತಮ್ಮ ಸಹೋದರ ಮುಸಾರನ್ನು ಆಯ್ಕೆ ಮಾಡಿದರು. 200 300 ಹಡಗುಗಳನ್ನು ನಿರ್ಮಿಸಲಾಯಿತು ಮತ್ತು 1312ರಲ್ಲಿ ಅಬು ಬಕರ್ ತಮ್ಮ ಭಾರೀ ನೌಕಾಪಡೆಯೊಂದಿಗೆ ಪಶ್ಚಿಮಕ್ಕೆ ಹಾರಿದರು. ಮತ್ತೆ ಎಂದಿಗೂ ಕಾಣಿಸಲಿಲ್ಲ. ಇಂದಿಗೂ ಕೆಲವರು ಮಾಲಿಯ ಹಡಗುಗಳು ಕೊಲಂಬಸ್ನಿಂದ ಸುಮಾರು 2 ಶತಮಾನಗಳ ಹಿಂದೆ ದಕ್ಷಿಣ ಅಮೆರಿಕೆಯನ್ನು ತಲುಪಿದವು ಎಂದು ನಂಬುತ್ತಾರೆ. ಚರ್ಚೆ ಇದೆ, ಯಾವುದೇ ಸ್ಪಷ್ಟವಾದ ಸಾಕ್ಷ್ಯವಿಲ್ಲ, ಆದರೆ ಆ ಕಲ್ಪನೆ ಇನ್ನೂ ಕುತೂಹಲ ಹುಟ್ಟಿಸುತ್ತದೆ. ಕೊಲಂಬಸ್ ಸ್ವತಃ ಕಪ್ಪು ಚರ್ಮದ ಜನರು ದಕ್ಷಿಣ ಪೂರ್ವದಿಂದ ದೋಣಿಗಳಲ್ಲಿ ಬಂದು ಚಿನ್ನದ ವ್ಯಾಪಾರ ನಡೆಸಿದರು ಎಂದು ಗಮನಿಸಿದರು. ಅವರು ಆಫ್ರಿಕನ್ ಲೋಹದ ವಸ್ತುಗಳನ್ನು ನೆಟಿವ್ ಅಮೆರಿಕನ್ನರೊಂದಿಗೆ ವಿನಿಮಯ ಮಾಡಿಕೊಳ್ಳುವುದನ್ನು ಗಮನಿಸಿದರು ಮತ್ತು ರಾಸಾಯನಿಕ ಪರೀಕ್ಷೆಗಳು ನಂತರ ಅಮೆರಿಕಾದಲ್ಲಿ ಕಂಡುಬಂದ ಕೆಲವು ಬಂಗಾರ ಆಫ್ರಿಕಾದಿಂದ ಬಂದಿರುವುದನ್ನು ತೋರಿಸಿತು. ಹೌದು, ಆಫ್ರಿಕಾ ಮತ್ತು ಅಮೆರಿಕ ನಡುವೆ ಕೊಲಂಬಸ್ನಿಂದ ಬಹಳ ಹಿಂದೆ ಸಂಪರ್ಕ ಇರಬಹುದೆಂದು. ಹೀಗಾಗಿ ಇದು ಎಲ್ಲವೂ ಅಬು ಬಕರ್ ಅವರ ಕಳೆದುಹೋದ ಪ್ರಯಾಣಕ್ಕೆ ಸಂಬಂಧಿಸಿದ್ದಿರಬಹುದೇ? ಇದು ನಮ್ಮಲ್ಲಿ ಹೆಚ್ಚಿನವರು ಎಂದಿಗೂ ತಿಳಿದಿರದ ವಿಷಯ. ಈಗಲೂ 1312ರಲ್ಲಿ ಮಾಂಸಾ ಮೂಸಾ ಮಾಲಿ ಸಾಮ್ರಾಜ್ಯದ ರಾಜನಾದ ರೀತಿಯನ್ನು ನಾವು ತಿಳಿದಿಲ್ಲ. ಹಾಗಾದರೆ ಹಿಂದಿನ ಮಾಂಸಾಗೆ ಏನಾಯಿತು? ದುರ್ಭಾಗ್ಯವಶಾತ್ ಮಾಲಿಯ ದಾಖಲಾದ ಇತಿಹಾಸದಲ್ಲಿ ದೊಡ್ಡ ಅಂತರವಿದೆ. ಆದರೆ ನಮಗೆ ತಿಳಿದಿರುವುದು ಇದು ಚಿನ್ನದ ಗಣಿ ಕಾರಣದಿಂದಲೂ ಎಂದಿಗೂ ಅತ್ಯಂತ ಶ್ರೀಮಂತ ಸಾಮ್ರಾಜ್ಯಗಳಲ್ಲಿ ಒಂದಾಗಿದೆ. ದಂತಕತೆ ಪ್ರಕಾರ ಇದು ಪ್ರತಿ ವರ್ಷ ಸುಮಾರು 100,000 ಟನ್ ಚಿನ್ನವನ್ನು ಉತ್ಪಾದಿಸುತ್ತಿತ್ತು. ಮಾಲಿಯಲ್ಲಿ ಆ ಎಲ್ಲಾ ಚಿನ್ನ ಕೂಡಲೇ ಮಾಂಸಾದ ಆಸ್ತಿಯಾಯಿತು. ವಾಸ್ತವವಾಗಿ ಒಮ್ಮೆ ಮಾಂಸಾ ಅಬು ಬಕರ್ ಒಬ್ಬರೇ ಜಗತ್ತಿನ ಅರ್ಧ ಚಿನ್ನದ ಸಂಗ್ರಹವನ್ನು ನಿಯಂತ್ರಿಸಿದ್ದರು. ಹಾಗೆ ಅವನ ಸಹೋದರ ಮೂಸಾ ಸಾಮ್ರಾಜ್ಯವನ್ನು ಇನ್ನಷ್ಟು ವಿಸ್ತರಿಸಲು ಬಯಸುತ್ತಿದ್ದನು. ಆಫ್ರಿಕಾ ತುಂಬಾ ತನ್ನ ಪ್ರಭಾವವಿದ್ದರೂ ಹೊರಗಿನವರು ಖಂಡದ ಅತ್ಯಂತ ಶ್ರೀಮಂತ ಸಾಮ್ರಾಜ್ಯದ ಬಗ್ಗೆ ಬಹಳ ಕಡಿಮೆ ತಿಳಿದಿದ್ದರು. ವಿಶೇಷವಾಗಿ ಯುರೋಪಿನವರು. ಅವರಿಗೆ ಆಫ್ರಿಕಾ ಅಸ್ತಿತ್ವದಲ್ಲಿದೆ ಎಂಬುದೇ ತಿಳಿದಿರಲಿಲ್ಲ. ಮಾಲಿ ಬಗ್ಗೆ ಹೇಳುವುದೇ ಬೇಡ. ಆದುದರಿಂದ ಅದನ್ನು ಬದಲಾಯಿಸಲು ಮುಸಾ ಇತಿಹಾಸದಲ್ಲೇ ಅತಿ ದೊಡ್ಡ ಪ್ರಚಾರ ಕೃತ್ಯಗಳಲ್ಲಿ ಒಂದನ್ನು ನಡೆಸಿದರು. ಒಬ್ಬ ನಿಷ್ಠಾವಂತ ಮುಸ್ಲಿಂ ಆಗಿ ಅವರು ಮಕ್ಕಾಗೆ ಹಜ್ ಯಾತ್ರೆಗೆ ಹೋಗಲು ನಿರ್ಧರಿಸಿದರು. ಆದರೆ ಇದು ಕೇವಲ ಹಜ್ ಬಗ್ಗೆ ಮಾತ್ರವಲ್ಲ, ಅವರಿಗೆ ಒಂದು ದೊಡ್ಡ ಯೋಜನೆ ಇತ್ತು. ಅವರು 60,000 ಜನರನ್ನು ಕರೆತಂದರು. ಸೈನಿಕರು, ವ್ಯಾಪಾರಿಗಳು, ಮಹಿಳೆಯರು, ಮಕ್ಕಳು ಮತ್ತು ದಾಸರು. ಇದು ಮಾಲಿ ನಿಜವಾಗಿಯೂ ಎಷ್ಟು ಶಕ್ತಿಶಾಲಿ ಮತ್ತು ಶ್ರೀಮಂತವಾಗಿತ್ತು ಎಂಬುದನ್ನು ಜಗತ್ತಿಗೆ ತೋರಿಸಲು ಇತ್ತು. ಅವರು ಟನ್ಗಳಷ್ಟು ಬಂಗಾರವನ್ನು ಹೊತ್ತ ಭಾರೀ ಕಾರವಾನ್ನೊಂದಿಗೆ ಪ್ರಯಾಣ ಪ್ರಾರಂಭಿಸಿದರು. ಅವರೊಂದಿಗೆ ಪ್ರತಿಯೊಬ್ಬ ಪ್ರಯಾಣಿಕ, ಹೌದು, ಪ್ರತಿಯೊಬ್ಬರೂ 2 ಜೋಡಿ ಐಷಾರಾಮಿ ಆಭರಣಗಳನ್ನು ಧರಿಸಿದ್ದರು. ಅವರು ಹಾದುಹೋದ ಪ್ರತಿಯೊಂದು ದೇಶದ ಜನರ ಮೇಲೆ ಪ್ರಭಾವ ಬೀರಲು ಬಯಸಿದರು. ಹೀಗಾಗಿ ದಾಸರು ಮತ್ತು ಸೈನಿಕರು ದುಬಾರಿ ಬಟ್ಟೆಗಳನ್ನು ಧರಿಸುತ್ತಾರೆ ಎಂಬುದನ್ನು ಅವರು ಖಚಿತಪಡಿಸಿಕೊಂಡರು. ಮತ್ತು ಹೌದು, ದಾರಿಯಲ್ಲಿ ಜನರಿಗೆ ಊಟ ನೀಡಲು ಅವನು ಆಹಾರದ ಪರ್ವತವನ್ನು ತಂದಿದ್ದನು. 80 ಒಂಟೆಗಳು ಚಿನ್ನವಲ್ಲದೆ ಬೇರೆ ಏನನ್ನೂ ಹೊತ್ತಿರಲಿಲ್ಲ. ಮೂಸಾ ಎಲ್ಲಿಗೆ ಹೋದರೂ ಅವರು ಮಿಠಾಯಿಯಂತೆ ಚಿನ್ನವನ್ನು ಹಂಚಿದರು ಮತ್ತು ಸ್ಥಳೀಯರಿಗಾಗಿ ಮಸೀದಿಗಳನ್ನು ಕಟ್ಟಿದರು.
ಇದು ಕೇವಲ ಧಾರ್ಮಿಕ ಪ್ರವಾಸವಾಗಿರಲಿಲ್ಲ, ಇದು ಸಂಪೂರ್ಣ ಹೊಸ ಮಟ್ಟದಲ್ಲಿ ಪ್ರಸಾರವಾಗಿತ್ತು. ನೀವು ಒಂದು ಸಣ್ಣ ಹಳ್ಳಿಯಲ್ಲಿ ವಾಸಿಸುತ್ತಿದ್ದೀರಿ ಮತ್ತು ಮೂಸಾ ಎಂಬವರು ನಿಮಗೆ ಚಿನ್ನ ನೀಡುತ್ತಾರೆ ಎಂದು ಕಲ್ಪಿಸಿ ನಿಮಗೆ ಹೇಗನಿಸುತ್ತದೆ? ಅದೇ ಆಗ ಆ ಸಮಯದಲ್ಲಿ ಜನರು ಅನುಭವಿಸಿದ ಅನುಭವ. ಮೂಸಾದ ಉದಾರತೆಯು ಸಂಪೂರ್ಣ ಪ್ರದೇಶಗಳನ್ನು ಶ್ರೀಮಂತಗೊಳಿಸಿತು. ಅವರು ಎಲ್ಲಿಗೆ ಹೋದರೂ ಆರ್ಥಿಕತೆ ಬದಲಾಗುತ್ತಿತ್ತು. 12 ವರ್ಷಗಳ ನಂತರವೂ ಸಿರಿಯಾದ ಇತಿಹಾಸಕಾರ ಅಲುಮಾರಿ ಕೈರೋಗೆ ಬಂದಾಗ ಜನರು ಇನ್ನೂ ಅವರ ಬಗ್ಗೆ ಮಾತನಾಡುತ್ತಿದ್ದರು. ಮೂಸಾ ಅವರ ಮಾಸ್ಟರ್ ಯೋಜನೆ ಕಾರ್ಯನಿರ್ವಹಿಸಿತು. ಅವರ ಖ್ಯಾತಿ ಮಧ್ಯಪ್ರಾಚ್ಯದಿಂದ ಯುರೋಪಿನವರೆಗೂ ಹಬ್ಬಿತು. ಮತ್ತೆ ಕೊನೆಯಲ್ಲಿ ದಂತಕಥೆಯೇ ಎಲ್ಲವೂ ಆರಂಭವಾದ ಮನೆಗೆ ಮರಳಿದರು. 1325ರ ವೇಳೆಗೆ 2 ವರ್ಷದ ಯಾತ್ರೆಯ ನಂತರ ಮನ್ಸಾ ಮೂಸಾ ಅವರು ಮಾಲಿಯನ್ನು ಪ್ರಸಿದ್ಧಗೊಳಿಸಿ ಮಾತ್ರವಲ್ಲ, ಉನ್ನತ ಶ್ರೇಣಿಯ ವಾಸ್ತುಶಿಲ್ಪಿಗಳು, ಕವಿಗಳು ಮತ್ತು ಮುಸ್ಲಿಂ ಪಂಡಿತರನ್ನು ಮನೆಗೆ ತಂದರು. ಅದು ದೊಡ್ಡದಾದದ್ದರ ಆರಂಭವಾಗಿತ್ತು. ಪಂಡಿತರು ಮತ್ತು ವಾಸ್ತುಶಿಲ್ಪಿಗಳ ಸಹಾಯದಿಂದ ಮೂಸಾ ಅವರು ಟಿಂಬಕ್ಟುವನ್ನು ಜ್ಞಾನದ ಕೇಂದ್ರವನ್ನಾಗಿ ಪರಿವರ್ತಿಸಿದರು. ಅವರು ಶಾಲೆಗಳು, ಮಸೀದಿಗಳು ನಿರ್ಮಿಸಿ ಶಿಕ್ಷಣ ಅರಳಿದ ಸ್ಥಳವನ್ನು ಸೃಷ್ಟಿಸಿದರು. ಅದು ಕೇವಲ ಧಾರ್ಮಿಕ ಶಿಕ್ಷಣದ ಬಗ್ಗೆ ಮಾತ್ರವಲ್ಲ, ಅವರು ವಿಜ್ಞಾನವನ್ನು ಉತ್ತೇಜಿಸಿ ಗಣಿತದಂತಹ ವಿಷಯಗಳನ್ನು ಪರಿಚಯಿಸಿದರು. ಅವರು 7 ಲಕ್ಷದ ಹಸ್ತಪ್ರತಿಗಳೊಂದಿಗೆ ಭಾರೀ ಗ್ರಂಥಾಲಯವನ್ನು ನಿರ್ಮಿಸಿದರು. ಟಿಂಬಕ್ಟು ಏರಿಕೆಯಾಗಲು ಪ್ರಾರಂಭಿಸಿ ಶಕ್ತಿಶಾಲಿ ಮತ್ತು ಸಂಪನ್ನ ಆಫ್ರಿಕಾ ನಗರವನ್ನಾಗಿ ಪರಿವರ್ತಿಸಿತು. ಇಸ್ಲಾಮಿಕ್ ಶಿಕ್ಷಣವು ಪ್ರಾದೇಶಿಕವಾಗಿ ಶೀಘ್ರವಾಗಿ ಹರಡಿತು. ಆದರೆ ಮನ್ಸಾ ಮೂಸ್ ಅವರು ತಾವು ಮಾಡುತ್ತಿದ್ದ ಬದಲಾವಣೆಗಳಿಗೆ ತಮ್ಮ ಜನರಿಂದ ತೀವ್ರ ಪ್ರತಿಕ್ರಿಯೆ ಎದುರಿಸಿದರು. ಮನ್ಸಾ ಮೂಸ್ ಅವರ ಅಪಾರ ಸಂಪತ್ತು ಅವರನ್ನು ಇತಿಹಾಸದಲ್ಲಿಯೇ ಅತ್ಯಂತ ಶ್ರೀಮಂತ ವ್ಯಕ್ತಿಯನ್ನಾಗಿ ಮಾಡಿತು. ಆದ್ದರಿಂದ ಅವರನ್ನು ತಮ್ಮ ಯುಗದ ಅತ್ಯಂತ ಶಕ್ತಿಶಾಲಿ ಆಡಳಿತಗಾರರೆಂದು ಕರೆಯಲಾಗುತ್ತಿತ್ತು. ತಜ್ಞರು ಅವರ ಸಂಪತ್ತು ಇಂದಿನ ಅರ್ಥದಲ್ಲಿ ಸುಮಾರು $400 ಬಿಲಿಯನ್ ಎಂದು ಅಂದಾಜಿಸಿದ್ದಾರೆ. ಹೋಲಿಕೆಗಾಗಿ ಎಲೋನ್ ಮಸ್ಕ್ $246 ಬಿಲಿಯನ್, ಬೆರ್ನಾರ್ಡ್ ಆರ್ನಾಲ್ಡ್ $151 ಬಿಲಿಯನ್ ಮತ್ತು ಜೆಫ್ ಬೆಜೋಸ್ $166 ಬಿಲಿಯನ್ ಹೊಂದಿದ್ದಾರೆ. ನೀವು ಮೂಸ್ ಅವರನ್ನು ಇಂದಿನ ಬಿಲಿಯನೇರ್ಗಳೊಂದಿಗೆ ಹೋಲಿಸಿದರೆ ಅವರು ಇನ್ನೂ ಶ್ರೇಷ್ಠರಾಗಿದ್ದಾರೆ. ಅವರ ಯುಗದಲ್ಲಿ ಯಾರೂ ಹತ್ತಿರಕ್ಕೂ ಬಂದಿಲ್ಲ. ಆದರೆ ನಾವು ಹಿಂದೆಯೇ ಹೇಳಿದಂತೆ ಮನ್ಸಾ ಮೂಸ್ ಅವರು ತಮ್ಮ ಜನರಿಂದ ತೀವ್ರ ಟೀಕೆ ಎದುರಿಸಿದರು. ಅನೇಕರು ಅವರಿಗೆ ಇಸ್ಲಾಂ ಪರವಾಗಿ ಹಳೆಯ ಆಫ್ರಿಕನ್ ಪರಂಪರೆಗಳನ್ನು ನಿಧಾನವಾಗಿ ತ್ಯಜಿಸಿದ್ದಾರೆ ಎಂದು ಆರೋಪಿಸಿದರು. ಇಸ್ಲಾಂ ಬರುವ ಮೊದಲು ಆಫ್ರಿಕನ್ ಸಮುದಾಯಗಳು ತಮ್ಮ ಪೂರ್ವಜರ ಸಂಪ್ರದಾಯಗಳನ್ನು ಅನುಸರಿಸುತ್ತಿದ್ದವು. ಮೂಸ್ ಅವರು ಅವುಗಳನ್ನು ನಿಧಾನವಾಗಿ ಪಕ್ಕಕ್ಕೆ ಸರಿಸಿದರು ಎಂದು ಹೇಳಲಾಗುತ್ತದೆ. ಕೆಲವು ವರದಿಗಳು ಅವರ ಆಳ್ವಿಕೆಯ ಸಮಯದಲ್ಲಿ ಸಾಮಾಜಿಕ ಅಸಮಾನತೆಯನ್ನು ಸೂಚಿಸುತ್ತವೆ ಮತ್ತು ಅವರು ಮೆಕ್ಕಾಗೆ ಬಂಗಾರದ ಪರ್ವತಗಳನ್ನು ತೆಗೆದುಕೊಂಡಾಗ ಅದು ಮಾಲಿಯ ಆರ್ಥಿಕತೆಯ ಮೇಲೆ ಶಾಶ್ವತ ಪರಿಣಾಮ ಬೀರಿತು. ಅವರ ಬಂಗಾರದ ಹಂಚಿಕೆ ಮಾಲಿಯ ಆರ್ಥಿಕತೆಯನ್ನು ಹಾನಿಗೊಳಿಸಬಹುದು ಎಂದು ಹೇಳಲಾಗುತ್ತದೆ. ಮನ್ಸಾ ಮೂಸಾ ಅವರ ಸಾವು ಬಗ್ಗೆ ನಿಖರವಾದ ವರ್ಷ ಇನ್ನೂ ಒಂದು ರಹಸ್ಯವಾಗಿದೆ. ಕೆಲವು ಮೂಲಗಳು ಅವರು 1332 ಮತ್ತು 1337ರ ನಡುವೆ ಮೃತಪಟ್ಟಿದ್ದಾರೆ ಮತ್ತು ನಂತರ ಅವರ ಮಗ ಗದ್ದುಗೆ ಏರಿದ್ದಾರೆ ಎಂದು ಹೇಳುತ್ತದೆ. ಆದರೆ ಅದು ಸಹ ಸ್ಪಷ್ಟವಾಗಿಲ್ಲ. ವಿಭಿನ್ನ ವರದಿಗಳು ವಿಭಿನ್ನ ವಿಷಯಗಳನ್ನು ಹೇಳುತ್ತವೆ. ಹೀಗಾಗಿ ಮನ್ಸಾ ಮೂಸಾ ಇತಿಹಾಸದಲ್ಲೇ ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗಿದ್ದಾರಾ? ಉತ್ತರ ಬಹುಶಃ. ಆದರೆ ಒಂದು ವಿಷಯ ಖಚಿತ, ಅವರ ಪ್ರಭಾವ ಸಂಪೂರ್ಣವಾಗಿ ಪೌರಾಣಿಕವಾಗಿದೆ. ಮನ್ಸಾ ಮೂಸಾ ಮಾಲಿಯನ್ನು ತನ್ನ ಚಿನ್ನದ ಯುಗದ ಮೂಲಕ ಮುನ್ನಡೆಸಿದರು. ಆಶ್ಚರ್ಯಕರವಾಗಿ ಅವರು ತಮ್ಮ ಸಾಮ್ರಾಜ್ಯವನ್ನು ಇನ್ನಷ್ಟು ವಿಸ್ತರಿಸಲು ಎಂದಿಗೂ ಪ್ರಯತ್ನಿಸಲಿಲ್ಲ. ಅವರು ತಮ್ಮ ಮಗನಿಗೆ ಅತ್ಯಂತ ಶಕ್ತಿಶಾಲಿ ರಾಜ್ಯಗಳಲ್ಲಿ ಒಂದನ್ನು ಬಿಟ್ಟಿದ್ದರೂ ವಿಷಯಗಳು ಕುಸಿಯಲಾರಂಭಿಸಿತು. ಆರ್ಥಿಕ ಹೋರಾಟಗಳು, ಅವರ ಮಗನ ಮಹತ್ವಾಕಾಂಕ್ಷೆಯ ಕೊರತೆ, ಸೀಮಿತ ಸಂಪನ್ಮೂಲಗಳು ಮತ್ತು ನಿರಂತರ ಯುದ್ಧಗಳು ನಿಧಾನವಾಗಿ ಸಾಮ್ರಾಜ್ಯವನ್ನು ಕುಗ್ಗಿಸಿತು. ಕೆಲವು ಇತಿಹಾಸಕಾರರು ಸಾವಿನಂತ ರೋಗವು ಟಿಂಬಕ್ಟುವನ್ನು ತಲುಪಿತು ಎಂದು ಹೇಳುತ್ತಾರೆ. ಉತ್ತರದ ವಿದೇಶಿಗಳು ಹೊಸ ರೋಗಗಳನ್ನು ತಂದು ಪರಿಸ್ಥಿತಿಯನ್ನು ಹದಗೆಡಿಸಿದರು. ಕಾಲಕ್ರಮೇಣ ಎಲ್ಲವೂ ಬದಲಾಗಿದೆ, ಆದರೆ ಅದನ್ನು ಸಾಬೀತುಪಡಿಸಲು ಕಷ್ಟ, ಏಕೆಂದರೆ ಅದರ ಯಾವುದೇ ಬರಹದ ದಾಖಲೆ ಇಲ್ಲ. 3 ಶತಮಾನದ ನಂತರ ಮಾಲಿ ಸಾಮ್ರಾಜ್ಯ ಕೊನೆಗೂ ಕುಸಿಯಿತು ಮತ್ತು ಟಿಂಬಕ್ಟು ಮರುಭೂಮಿಗೆ ಮಣ್ಣಾಯಿತು. ಇಂದು ಮನ್ಸಾ ಮೂಸಾ ಇತಿಹಾಸ ಪುಸ್ತಕಗಳಲ್ಲಿ ಜೀವಂತವಾಗಿದ್ದಾರೆ. ಆಫ್ರಿಕಾದ ಮಹಾನ್ ಐತಿಹಾಸಿಕ ಚಿಹ್ನೆಗಳ ಪಕ್ಕದಲ್ಲಿ. ನಾವು ಆಶಿಸುತ್ತೇವೆ ನೀವು ಈ ವಂಡರ್ ಫ್ಯಾಕ್ಟ್ಸ್ ಕಂತನ್ನು ಆನಂದಿಸಿದ್ದೀರಿ. ಕೆಳಗಿನ ಕಾಮೆಂಟ್ಗಳಲ್ಲಿ ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ. ನಿಮಗೆ ಅದು ಇಷ್ಟವಾದರೆ ಅದನ್ನು ಹಂಚಿಕೊಳ್ಳಲು ಮುಕ್ತವಾಗಿರಿ. ಹಾಗೂ ಇಂತಹ ಇನ್ನಷ್ಟು ಅದ್ಭುತ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಚಂದಾದಾರರಾಗಿ. ನೋಡಿದ್ದಕ್ಕಾಗಿ ಧನ್ಯವಾದಗಳು.